ಇವಾಗ ಫಸ್ಟು ನಾವಿದ್ದು ಬೀಚ್ ನೋಡ್ಕೊಳ್ತೀವಿ, ಆಮೇಲೆ ನಮ್ಮಮ್ಮ ಅವರ ವಿಲೇಜ್ ನೋಡಿಬಿಟ್ಟು ನಿಮಗೆ ಅದು ನಾಗಬ್ಬನ ತೋರಿಸ್ತೀನಿ. ಫುಲ್ಲು ಈ ಸೈಡ್ ಎಲ್ಲ ಈ ಸೈಡ್ ಕವರ್ ಆಗಿದೆ. ಇವಾಗ ನಾವು ಮೇಲಿಂದ ಇವಾಗ ಕೆಳಗಡೆ ಬಂದಿದ್ದೀವಿ. ನಾನು ಮತ್ತು ನಮ್ಮ ಅಪ್ಪ ಬಂದಿದ್ದೀವಿ ನೋಡಿ. ಮುಂಚೆ ಎಲ್ಲ ಇಲ್ಲಿ ತನಕ ನೀರು ಬರ್ತಾಯಿತ್ತು. ವಿಂಟರ್ ಸೀಸನು, ರೈನಿ ಸೀಸನ್ನು, ಸಮ್ಮರ್ ಸ್ಟಾರ್ಟ್ ಆಗೈತಲ್ವ, ಎಲ್ಲ ಅಲ್ಲಿ ತನಕ ಹೋಗ್ಬಿಟ್ಟೈತೆ ಆ ಸೈಡ್ ಲೆವೆಲ್ ನೋಡಿ. ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ ಮತ್ತು ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾವು ಬೈಂದೂರಲ್ಲಿ ಬಂದಿದ್ದೀವಿ. ಇದು ನಮ್ಮಮ್ಮ ಅವರ ವಿಲೇಜು. ಹಾಯ್, ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮ ತಾಯಿಯವ್ರ ಊರು. ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಇಲ್ಲೇ ಮೊದಲು ಇಲ್ಲೇ ಇದ್ದರು. ಈಗ ಬ್ಯಾಂಗ್ಳೂರಲ್ಲಿ ಸೆಟ್ಲಾಗಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ಸಮುದ್ರ ಇಲ್ಲಿ ಹತ್ತಿರ ಇದೆ. ಈ ಥರ ಇದು ಲೊಕೇಶನ್ ಇನ್ನೆಲ್ಲೂ ಸಿಗಲ್ಲ. ಟೆಂಪಲ್ ಎದುರುಗಡೆನೇ ಸಮುದ್ರ, ತುಂಬಾ ಚೆನ್ನಾಗಿದೆ. ಇದು ಸೋಮೇಶ್ವರ್ ಬೀಚ್ ಅಂತ. ಇಲ್ಲಿ ನೋಡಿ, ಇದು ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿದೆ ನೋಡಿ. ಇವಾಗ ನಾನು ನಿಮಗೆ ದೇವಸ್ಥಾನ ತೋರಿಸ್ತೀನಿ, ಬನ್ನಿ. ಎಲ್ಲರೂ ಮಲ್ಕೊಂಡಿದ್ದಾರೆ. ಇದು ಸೋಮೇಶ್ವರ ದೇವಸ್ಥಾನ ಅಂತ, ಮತ್ತು ಲಾಕ್ ಆಗಿಬಿಟ್ಟಿತ್ತು ಈ ಸೈಡ್. ಇಲ್ಲಿ ನೋಡಿ, ಇದು ಫುಲ್ ಬೆಟ್ಟ. ಇಲ್ಲಿ ನೋಡಿ, ಇಲ್ಲಿ ಗಣೇಶ ದೇವರಿದ್ದಾರೆ. ಇಲ್ಲಿ ಈ ಸೈಡು ಎಷ್ಟು ಚೆನ್ನಾಗಿ ಬೆಟ್ಟ ಇದೆ ನೋಡಿ. ಈ ಫುಲ್ಲು ಈ ಸೈಡ್ ಎಲ್ಲ ಈ ಬೀಚೇ ಕವರ್ ಆಗಿದೆ. ಇಲ್ಲಿ ಒಂದು ಇಲ್ಲಿ ನಾಗಬನ ಇದೆ ನೋಡಿ, ಕೆಳಗಡೆನೂ ಇದೆ. ಯಾವಾಗಲೂ ಇಲ್ಲಿ ನೀರು ಬರ್ತಾ ಇರುತ್ತೆ. ನಾಗಬನ ಇದು ತುಂಬ ಓಲ್ಡ್. ಇದು ಮೊದಲಾದ್ರೂ ಕೆಳಗಡೆ ಹೋಗೋಕ್ಕೆ ಬಿಡ್ತಾಯಿದ್ರು, ಈಗ ಲಾಕ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಇದು ಮುಟ್ಟಿ ಇದು ಮಾಡಿ ಹಾಳು ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿದೆ ಇಲ್ಲಿ. ನೋಡಿ, ಇದು ಫುಲ್ಲು. ಇವಾಗ ಫಸ್ಟು ನಾವಿದ್ದು ಬೀಚ್ ನೋಡ್ಕೊಳ್ತೀವಿ, ಆಮೇಲೆ ನಮ್ಮಮ್ಮ ಅವರ ವಿಲೇಜ್ ನೋಡಿಬಿಟ್ಟು ನಿಮಗೆ ಅದು ನಾಗಬ್ಬನ ತೋರಿಸ್ತೀನಿ. ಇವಾಗ ಬೀಚ್ ಹತ್ರ ಹೋಗೋಣ ಬನ್ನಿ. ನೋಡಿ, ಮುಂಚೆ ಎಲ್ಲ ಇಲ್ಲಿ ತನಕ ನೀರು ಬರ್ತಾಯಿತ್ತು. ವಿಂಟರ್ ಸೀಸನು, ರೈನಿ ಸೀಸನ್ನಲ್ಲಿ. ಇವಾಗ ಏನಂದರೆ ಇವಾಗ ಫೆಬ್ರವರಿ ಮಂತು, ಇವಾಗ ಸಮ್ಮರ್ ಸ್ಟಾರ್ಟ್ ಆಗೈತಲ್ವ, ಎಲ್ಲ ಅಲ್ಲಿ ತನಕ ಹೋಗ್ಬಿಟ್ಟೈತೆ ಆ ಸೈಡ್ ಲೆವೆಲ್ ನೋಡಿ. ಚೆನ್ನಾಗಿದೆ ಈ ದೇವಸ್ಥಾನ. ಇವಾಗ ಆಫ್ಟರ್ನೂನ್ ಟೈಮ್ ಅಂತ ಕ್ಲೋಸ್ ಮಾಡಿದ್ರೆ ಒಂದು 5 o'clock 5:30 ಆಫ್ಟರ್ ಅವ್ರು ಓಪನ್ ಮಾಡ್ತಾರೆ. ಇದು ದೇವಸ್ಥಾನ. ಇದು ದೇವಸ್ಥಾನ. ಇಲ್ಲಿ ಫಸ್ಟ್ ಬಾಗಿಲು ಓಪನ್ ಮಾಡಿದ ಕೂಡಲೇ ಸೂರ್ಯನ ಕಿರಣ ಇಲ್ಲೇ ಎದುರುಗಡೆನೇ ಕಾಣುತ್ತೆ. ಇದು ತುಂಬ ವಿಶೇಷವಾಗಿರೋದು. ಓಪನ್ ಮಾಡ್ತೀವಿ. ನಾಗಬನ ಮಲ್ದಾಕಿದೆ ನೋಡಿ, ಇಲ್ಲಿ ನಾಗಬನ ನೋಡಿ. ನೀರು ಕೆಳಗಡೆಯಿಂದ ಅಲ್ಲಿ ಬರುತ್ತೆ ನೋಡಿ. ಈ ಪ್ಲೇಸ್ ಸಖತ್ತಾಗಿದೆ ನೋಡಿ. ನೋಡಿ ಹೆಂಗಿದೆ ನೋಡಿ. ಇಲ್ಲೆಲ್ಲ ನೀರು ಮೂರ್ತಿಗಳೆಲ್ಲ ಇದ್ದಾವೆ ನೋಡಿ. ಇದು ನೀರು ಸ್ಟೋರ್ ಆಗಿರೋದು. ಕೆಳಗಡೆಯಿಂದ ಬರ್ಬೋದು. ಇವಾಗ ಹಿಂಗೆ ಫೋರ್ಸಲ್ಲಿ ಬರುತ್ತೆ. ಇಲ್ಲೆಲ್ಲ ಪೂಜೆ ಆಗ್ತಾ ಇರತ್ತೆ ನೋಡಿ. ಈ ಪ್ಲೇಸ್ ಅಂತೂ ನೀವು ಬರಲೇಬೇಕು, ತುಂಬ ಚೆನ್ನಾಗಿದೆ. ಸಮ್ಮರ್ ಟೈಮ್ ಬರ್ಬೋದು ಅಂದರೆ ತುಂಬ ಬಿಸಿಲಿರುತ್ತೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ತುಂಬ ಕೇದಿಗೆ ಹೂವು ಗಿಡ ಇದೆ. ಇಲ್ಲಿ ತುಂಬ ಕೇದಿಗೆ ಹೂವುಗಳು ಬಿಡುತ್ತೆ. ಇದು ವಿಶೇಷವಾಗಿರೋದು ಈ ಊರಲ್ಲಿ.
ಎಲ್ಲಿ ಈ ಥರ ಕಾಣಿಸಲ್ಲ, ಎಲ್ಲಿ ನೋಡಿದ್ರು ಇಲ್ಲಿ ಫುಲ್ಲು ಕೆದಿಗೆ ಹೂವನೇ. ಗುಡ್ಡದ ಮೇಲೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅದು. ಇಲ್ಲಿ ನೋಡಿ ಫುಲ್ಲು ಸೀನರಿ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ತುಂಬ ಜನ ಟೂರಿಸ್ಟ್ ಬರ್ತಾ ಇರ್ತಾರೆ. ಆದರೆ ಇಲ್ಲಿ ಒಂಥರ ತುಂಬ ಚೆನ್ನಾಗಿದೆ. ಇಲ್ಲಿ ಬಿಸಿಲು ಅಷ್ಟೇ. ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಮೇಲ್ಗಡೆ ನಿಂತು ನೋಡೋದಕ್ಕೂ ವ್ಯೂ ಪಾಯಿಂಟ್ ಅಂತ ಮಾಡಿದ್ದಾರೆ, ಅದು ನೋಡ್ಬೋದು. ನೋಡಿ ತುಂಬ ಇದು ವ್ಯೂ ಪಾಯಿಂಟ್ ಅಂತಲೇ ಚೆನ್ನಾಗಿದೆ. ಅಲ್ಲಿ ಇಟ್ಕೊಂಡು ನೋಡ್ಬೋದು ನಿಂತ್ಕೊಂಡು. ಇವಾಗ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಈ ಸೈಡೆಲ್ಲ ವಾಕಿಂಗ್ ಎಲ್ಲ ಮಾಡ್ತವ್ರೆ. ಇವಾಗ ಇಲ್ಲೆಲ್ಲ ನಡ್ಕೊಂಡು ಹೋಗ್ಬೋದು. ಇದು ವ್ಯೂ ಪಾಯಿಂಟ್ ಅಂತ. ಈ ಬೀಚ್ ಕೂಡ ಚೆನ್ನಾಗಿದೆ. ಆವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. A few moments later. ಇದು ಹಳೆ ಕಾಲದ ದೇವಸ್ಥಾನ. ಇದು 1986 ಮಾಡಿದ್ದಿದೆ. ಇದು ಜಟ್ಟಿಕೇಶ್ವರ ದೇವಸ್ಥಾನ. ಇದು ದೇವಸ್ಥಾನದ ಹೆಸರು ನೋಡಿ ಇಲ್ಲಿ. ಇದು ಮತ್ತು ನಾವು ಅಲ್ಲಿ ಸೋಮೇಶ್ವರ ಹೇಳಿದ್ನಲ್ಲ, ಅಲ್ಲಿಂದ ಒಂದು 100 ಮೀಟರ್ಸ್ ದೂರ ಅಷ್ಟೇ. ಇದು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಹಳೆಯ ಬಾವಿ ಇದು. ನೋಡಿ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ದೇವಸ್ಥಾನ ಈಗ ಮಧ್ಯಾಹ್ನ ಕ್ಲೋಸ್ ಆಗಿದೆಯಾ ಇಲ್ವಾ ಗೊತ್ತಿಲ್ಲ, ನೋಡೋಣ ಬನ್ನಿ. ಇಲ್ಲಿ ಒಂದು ಬಾವಿ ಇದೆ, 2022 ಮಾಡಿದ್ದು. ನೋಡಿ ಚೆನ್ನಾಗಿದೆ ಮಾತ್ರ ವ್ಯೂ ಪಾಯಿಂಟು. ನೋಡಿ ಅಲ್ಲಿ ಒಂದು ಬೋಟ್ ಹೋಗ್ತಾ ಇದೆ. ಎಷ್ಟು ಚಿಕ್ಕದು ಕಾಣಿಸ್ತಾ ಇದೆ, ದೊಡ್ಡದಾಗಿದೆ ಆ ಬೋಟು. ಇಲ್ಲಿಂದ ನೋಡಿದ್ರೆ ವ್ಯೂ ಪಾಯಿಂಟಿಂದ ಬಟ್ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಬನ್ನಿ ಇಲ್ಲಿ. ಇದು ಹಳೆ ದೇವಸ್ಥಾನ. ಮೊನ್ನೆ ಹೋದ ವರ್ಷ ಅಲ್ಲ, ಹೋದ ವರ್ಷ ಏನೋ ಪುನಃ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಹೊಸದಾಗಿ ಮಾಡಿದ್ದಾರೆ. ಕ್ಲೋಸ್ ಆಗಿದೆ, ನೋಡೋಣ ಒಳಗೋಗಿ. ತುಂಬ ಪುರಾತನ ಕಾಲದ್ದಿದು, ಓಪನ್ ಇದೆ, ನೋಡೋಣ. ನೋಡಿ ಇದು ತ್ರಿಶೂಲ ಜಟ್ಟಿಕೇಶ್ವರ ದೇವರು ಅಂತ. ತುಂಬ ಪುರಾತನದ್ದು ಮರ ಇದೆ ಇಲ್ಲಿ. A few moments later. ಇವಾಗ ನಾವು ಅಷ್ಟು ಮೇಲಿಂದ ಇವಾಗ ಕೆಳಗಡೆ ಬಂದಿದ್ದೀವಿ. ಇವಾಗ ಇಲ್ಲಿ ಬೀಚ್ ತೋರಿಸ್ತೀವಿ. ಎಲ್ಲ ಕಲ್ಲುಗಳಿದ್ದಾವೆ.
ನಾನು ಮತ್ತು ನಮ್ಮ ಅಪ್ಪ ಬಂದಿದ್ದೀವಿ. ನೋಡಿ ಇಲ್ಲ ನೋಡಿ, ಕ್ರ್ಯಾಬ್ದು ಪೀಸ್ಗಳಿದ್ದಾವೆ ನೋಡಿ. ಕ್ರ್ಯಾಬ್ ಇದೆ. ಕ್ರ್ಯಾಬ್ ಹೆಂಗಾಗೋಗಿದೆ ನೋಡಿ, ಎಲ್ಲ ಫುಲ್ಲು ಕ್ರ್ಯಾಬ್ ಪೀಸು ನೋಡಿ. ಇಲ್ಲಿ ಎಷ್ಟೊಂದು ಸೀಶಲ್ಸ್ ಇದ್ದಾವೆ ನೋಡಿ. ನೋಡಿ ಹೆಂಗಿದೆ ನೋಡಿ, ಎಷ್ಟೊಂದು ಇದ್ದಾವೆ. ಸೊ ಈ ಬೀಚು ಚೆನ್ನಾಗಿದೆ. ನಾವು ಇವತ್ತೇ ಬಂದಿರೋದು ಇಲ್ಲಿ. ಸೊ ಭಾಳ ಚೆನ್ನಾಗಿದೆ. ಇದೊಂಥರ ಅನ್ಎಕ್ಸ್ಪ್ಲೋರ್ಡ್ ಬೀಚು. ಈ ಲೋಕಲ್ಸ್ಗೆ ಮಾತ್ರ ಗೊತ್ತಿರುತ್ತೆ.